ಟು ಡಿ ಕೆ ವ್ಲಾಗ್ಸ್. ನಾನಿವತ್ತು 3 ಕ್ಯಾರೆಟಲ್ಲಿ ಮತ್ತೆ ಸ್ವಲ್ಪ ಬೆಲ್ಲದಲ್ಲಿ ಒಂದು 3 ಸ್ಟೆಪ್ಸಲ್ಲಿ ಬಾಯಲ್ಲಿಟ್ಟರೆ ಕರಗೋ ಥರ ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ನಾವಿಲ್ಲಿ 3 ಕ್ಯಾರೆಟ್ ತಗೋಬೇಕಾಗುತ್ತೆ. ಈ 3 ಕ್ಯಾರೆಟ್ ಇದ್ರೆ ಸಾಕು, ಆರಾಮಾಗಿ ಮಾಡ್ಬೋದು. ಇವಾಗ ಒಂದು ಜಾರಿಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಬೇಕಾಗತ್ತೆ. ಅದು ಹಾಕೊಂಡ ನಂತರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಈ ಥರ ನುಣ್ಣಗೆ ನಾವು ಮಿಕ್ಸ್ ಮಾಡಿಕೊಂಡು ತೊಗೊಂಬರ್ಬೇಕಾಗತ್ತೆ. ಅದನ್ನೆಲ್ಲ ಸೋಸ್ಕೊಂಡ ನಂತರ ಈ ಥರ ಬರುತ್ತೆ. ಮತ್ತು ನನಗೆ ಬೆಲ್ಲ ಬೇಕಾಗುತ್ತಲ್ವ, ಸೊ ಹಾಗಾಗಿ ಅದನ್ನು ಸ್ವಲ್ಪ ನುಚ್ಚಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದನ್ನಷ್ಟುನು ಏನು ಕರಗಬೇಕಲ್ಲ, ಸೊ ಹಾಗಾಗಿ ನಾನು ನೀರು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಗಂಟು ಆಗದೆ ಇರೋ ಥರ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪನೂ ಗಂಟು ಆಗಬಾರ್ದು, ಇಲ್ಲಾಂದರೆ ಅದು ಪ್ಯಾನ್ ಮೇಲೆ ಹಾಕಿದ್ಮೇಲೆ ಫುಲ್ಲು ಗಂಟಾಗಿ ಹಾಗೆ ಬರುತ್ತೆ. ಸೊ ಹಾಗಾಗಿ ಇವಾಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾರೆಟ್ ಜ್ಯೂಸನ್ನ, ಸೊ ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಹಾಕಿ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಕೈ ಆಡಿಸ್ಕೊಂಡು ನಂತರ ನಾನಿಲ್ಲಿ ಮತ್ತು ಪಾಕ ತೊಗೊಂಡಿದ್ದೀನಿ, ಬೆಲ್ಲದ ಪಾಕ. ಅದು ತೊಗೊಂಡು ಒಂದು 5 ಮಿನಿಟ್ಸ್ ಇದರಲ್ಲೇ ಕೈ ಆಡಿಸ್ತಿರ್ಬೇಕು. ಇವಾಗಲೇ ಕಾರ್ನ್ಫ್ಲೋರ್ ಹಾಕೋಕೆ ಹೋಗಬಾರ್ದು, ಬೇಗ ಗಟ್ಟಿಯಾಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟ್ ಕೂಡ. ಹಾಗಾಗಿ ಒಂದು 5 ಮಿನಿಟ್ಸ್ ಆದಮೇಲೆ ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದ ನಂತರ 10 ಮಿನಿಟ್ಸ್ ನಾವು ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು, ಇಲ್ಲಾಂದರೆ ಗಂಟಾಗಿ ಹಾಗೆ ಇರುತ್ತೆ. ಲಾಸ್ಟಿಗೆ ನಾವು ತಿನ್ನಬೇಕಾದ್ರೆ ಬಾಯಿಗೆ ಗಂಟು ಹಾಗೆ ಸಿಗುತ್ತೆ. ಹಾಗಾಗಿ ಚೆನ್ನಾಗಿ ಈ ಥರ ಗಟ್ಟಿ ಆಗೋವರೆಗೂ ಈ ಥರ ಮಾಡ್ಕೊತಾನೆ ಇರಬೇಕು. ನಡುತ್ತಾ ಅದಕ್ಕೆ ಸ್ವಲ್ಪ ನಾವು ತುಪ್ಪ ಹಾಕ್ತಾ ಇರಬೇಕು, ಹಾಗಾದರೆ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ಇದು ಸ್ವಲ್ಪ ಪ್ಯಾನ್ ಬಿಟ್ಕೊಳ್ತಿದ್ದೆ. ಈ ಟೈಮಲ್ಲಿ ನಾವು ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದಕ್ಕೆ ಹಾಕಿ ಹಾಗೆ ಒಂದು 10 to 15 ಮಿನಿಟ್ಸ್ ಹಾಗೆ ಬಿಡಬೇಕಾಗುತ್ತೆ. ಹಾಗಾದಾಗ ಸ್ವಲ್ಪ ಗಟ್ಟಿ ಆಗುತ್ತೆ, ನಾವು ಸ್ಲೈಸಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ. ಅದ್ರ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೋಡ್ಬೋದು ನಾನು 15 ಮಿನಿಟ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬಂದಿದೆ ಇದು. ಇವಾಗ ಸ್ಲೈಸ್ ಮಾಡ್ಕೊಳ್ಳೋಣ, ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ.